ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಜೆ ವಾಣಿ. ಎಸ್ ವೀಕ್ಷಕರೇ, ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಬರ್ತಾ ಇದೆ. ಇದರ ಪ್ರಯುಕ್ತ ಬೆಂಗಳೂರಿನ ಲಾಲ್ ಬಾಗ್ನಲ್ಲಿ ಫ್ಲವರ್ ಶೋವನ್ನ ಆಯೋಜನೆಯನ್ನ ಮಾಡಿರುವಂತದ್ದು. ಸೊ ಇವತ್ತು ಮೊದಲ ದಿನ ಆಗಿದ್ರಿಂದಾಗಿ ಸಿಎಂ ಸಿದ್ದರಾಮಯ್ಯ ಅವರು ಅದ್ದೂರಿಯಾಗಿ ಚಾಲನೆಯನ್ನ ಕೂಡ ನೀಡಿದ್ದಾರೆ. ಸೊ 19ರವರೆಗೆ ನಡೆಯುವಂತಹ ಈ ಒಂದು ಫ್ಲವರ್ ಶೋದಲ್ಲಿ ಏನೆಲ್ಲ ವಿಶೇಷತೆ ಇರುತ್ತೆ, ಎಷ್ಟೆಲ್ಲ ಫ್ಲವರ್ ಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಹಾಗೆಯೇ ಇನ್ನೊಂದು ವಿಚಾರದ ಬಗ್ಗೆ ಹೇಳಲೇಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನಗಾಥೆಯನ್ನ ಒಳಗೊಂಡಿರುವಂತಹ ಒಂದು ವಿಶೇಷವಾಗಿ ಈ ಸಲದ ಫ್ಲವರ್ ಶೋ ನಡೆಯಲಿರುವಂತದ್ದು. ಸೊ ನೋಡೋಣ ಎಷ್ಟೆಲ್ಲ ವೆರೈಟೀಸ್ ಹೂವುಗಳಿವೆ, ಎಲ್ಲೆಲ್ಲ ಜನ ಬಂದಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಅಂದ್ರೆ ಅವರ ಪ್ರತಿಮೆ ಕೂಡ ಇದೆ. ಜೊತೆಗೆ ಅವರು ಸಂವಿಧಾನ ಶಿಲ್ಪಿ ಅವರನ್ನ ಯಾಕೆ ಕರಿತೀವಿ ಎಲ್ಲವನ್ನ ಕೂಡ ಈ ಒಂದು ಫ್ಲವರ್ ಶೋ ಅಲ್ಲಿ ನಾವು ಮಾಹಿತಿಯನ್ನ ತಿಳ್ಕೋಬಹುದು. ಹಾಗೇನೆ ಅವರು ಯಾವ ರೀತಿಯಾಗಿ ಇದ್ರು ಅಂದ್ರೆ ಆ ಒಂದು ಸಂವಿಧಾನ ರಚನೆಯ ದಿನಗಳಲ್ಲಿ ಅನ್ನುವಂತಹ ವಿಚಾರಗಳನ್ನ ಕೂಡ ಇಲ್ಲಿ ನೀಟಾಗಿ ತೆರೆದಿಟ್ಟಿದ್ದಾರೆ. ಸೊ ನಾವೆಲ್ಲವನ್ನ ಕೂಡ ಮಾಹಿತಿಯನ್ನ ತಿಳ್ಕೋಬಹುದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ ನೋಡಿ, ಇದು ಬಗೆ ಬಗೆಯ ಹೂವುಗಳನ್ನ ಇಲ್ಲಿ ಇಟ್ಟಿದ್ದಾರೆ. ವೆರೈಟಿ ಫ್ಲವರ್ ಗಳನ್ನ ಇಲ್ಲಿ ನಾವು ನೋಡಬಹುದು. ಹಾಗೇನೆ ಡಾಕ್ಟರ್ ಅಂಬೇಡ್ಕರ್ ಅವರದ್ದು ವಂಶ ವೃಕ್ಷ ಎಲ್ಲ ಹೇಗಿತ್ತು, ಸೊ ಅವರ ಫ್ಯಾಮಿಲಿ ಬಗ್ಗೆ ಮಾಹಿತಿಯನ್ನ ಕೂಡ ಇಲ್ಲಿ ಅದ್ಭುತವಾಗಿ ತಿಳಿಸಿಕೊಟ್ಟಿದ್ದಾರೆ. ಜೊತೆಗೆ ಶಾಲಾ ಶಿಕ್ಷಣ ಇರ್ಬೋದು, ವಿವಾಹ ಜೀವನ ಇರ್ಬೋದು, ಎಲ್ಲವನ್ನ ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ನಮಗೆ ತಿಳಿಸಿಕೊಡುವಂತಹ ಒಂದು ವಿಚಾರ ಇಲ್ಲಿ ಆಗ್ತಾ ಇರುವಂತದ್ದು ಈ ಒಂದು ಫ್ಲವರ್ ಶೋನಲ್ಲಿ. ಹಾಗೆ ಅಸ್ಪೃಶ್ಯತೆಯ ಬಗ್ಗೆ ಕರಾಳ ಅನುಭವ ಹೇಗಿತ್ತು ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಯಾವ ರೀತಿಯಾಗಿ ಕರಾಳ ಅನುಭವ ಆಗಿತ್ತು ಅವೆಲ್ಲವನ್ನ ಕೂಡ ಇಲ್ಲಿ ನೋಡಬಹುದು. ಅವರ ಕಾಲೇಜು ಜೀವನ ಇರ್ಬೋದು, ಕುಟುಂಬ ಹಾಗೆ ಉದ್ಯೋಗದ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನ ಅದ್ಭುತವಾಗಿ ತಿಳಿಸಿಕೊಟ್ಟಿರುವಂತದ್ದು. ಸೊ ಇಲ್ಲಿ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಹಾಗೆಯೇ ಸಾಕಷ್ಟು ವಿಚಾರಗಳನ್ನ ಇಲ್ಲಿ ಬಂದು ತಿಳ್ಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಯುವಕರಿಗೆ ಅಥವಾ ಯುವ ಜನಗಳಿಗೆ ಈ ತರದ ಮಾಹಿತಿಗಳು ತುಂಬಾನೇ ಮುಖ್ಯ ಆಗುತ್ತೆ. ಎಲ್ಲವನ್ನ ಕೂಡ ನಾವು ತಿಳ್ಕೊಬೇಕಾದಂತಹ ಅಗತ್ಯ ಇದೆ. ಸೊ ಈ ಸಲ ತುಂಬಾನೇ ವಿಶೇಷವಾಗಿದೆ, ತುಂಬಾನೇ ಸ್ಪೆಷಲ್ ಆಗಿದೆ ಅನ್ನುವಂಥದ್ದು. ನೋಡಿ, ಈ ಒಂದು ವಿಡಿಯೋದಲ್ಲಿ ಇವಾಗ ನೀವು ನೋಡ್ತಾ ಇದ್ದೀರಾ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಎಷ್ಟೊಂದು ಅದ್ಭುತವಾಗಿ ಇಟ್ಟಿದ್ದಾರೆ ಅನ್ನುವಂಥದ್ದು. ಸಂಪೂರ್ಣವಾಗಿ ಹೂವಿನಿಂದ ಡೆಕೋರೇಟ್ ಮಾಡಿದ್ದಾರೆ. ಲಕ್ಷ ಹೂವುಗಳಿಂದ ಇಲ್ಲಿ ಡೆಕೋರೇಟ್ ಮಾಡಿರುವಂತದ್ದು. ಅಂದ್ರೆ ಇದು ಅವರ ಭೀಮಾ, ಅಂದ್ರೆ ಅವರನ್ನ ಭೀಮಾ ಅಂತ ಹೇಳ್ತಾ ಇದ್ರು, ಅವರ ಜನ್ಮಭೂಮಿ. ಅದರ ಬಗ್ಗೆ ಮಾಹಿತಿಯನ್ನ ಕೂಡ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈ ಒಂದು ಸ್ಮಾರಕವನ್ನ ನೋಡಿದಾಗಲೇ ನಮ್ಗೆ ಅನ್ಸ್ಬಿಡುತ್ತೆ, ವಾವ್ ಅಂತ ಅನ್ಸ್ಬಿಡುತ್ತೆ. ಅಷ್ಟೊಂದು ಅದ್ಭುತವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಲೈಫ್ ಸ್ಟೋರಿಯನ್ನ ಇಲ್ಲಿ ನಾವು ನೋಡಬಹುದು ಅನ್ನುವಂಥದ್ದು. ಸೊ ಅದರ ಪಕ್ಕ ಇಲ್ಲಿ ವೆರೈಟಿ ಹೂವುಗಳನ್ನ ಕೂಡ ಇಟ್ಟಿರುವಂತದ್ದು. ಅವರ ಜೀವನ ಹೇಗಿತ್ತು, ಹಾಗೆ ಅವರು ಎಷ್ಟು ಸಂವಿಧಾನಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟರು, ಹಾಗೆ ಏನು ಎಲ್ಲಾ ವಿಚಾರದಲ್ಲೂ ಕೂಡ ಮಾಹಿತಿಯನ್ನ ಇಲ್ಲಿ ನೀವು ತಿಳ್ಕೋಬಹುದು ಅನ್ನುವಂಥದ್ದು. ಪ್ರತಿ ವರ್ಷ ನಾವು 2 ಸಲ ಆಚರಣೆ ಮಾಡ್ತೀವಿ, ಗಣರಾಜ್ಯೋತ್ಸವ ದಿನ ಮತ್ತು ಸ್ವಾತಂತ್ರ್ಯ ದಿನಾಚರಣೆ. ಈ ಸಲ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಾವು ಅಂಬೇಡ್ಕರ್ ಮತ್ತು ಸಂವಿಧಾನ ಇವೆರಡು ಥೀಮ್ ಇಟ್ಕೊಂಡು ಈ ಸಲ ಫ್ಲವರ್ ಶೋ ಅನ್ನ ಮಾಡ್ತಿರೋದು ಮೇಡಮ್. ಯಾಕಂದ್ರೆ ಇದು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಮೆಸೇಜ್ ಕೊಡೋದು ಮೇಡಮ್. ಯಾಕಂತಂದ್ರೆ ಸಂವಿಧಾನ ಹೇಗೆ ಬಂತು, ಸಂವಿಧಾನ ಮಹತ್ವ ಏನು ಅನ್ನೋದು ಸೊಸೈಟಿಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಅಂಬೇಡ್ಕರ್ ಅವರ ಜೀವನ ಶೈಲಿ ಹೇಗಿತ್ತು ಅದನ್ನ ನಾವು ಸಮಾಜಕ್ಕೆ ತೋರಿಸ್ಬೇಕು. ಇದು ಒಂದು ಫ್ಲವರ್ ಶೋ ಮೂಲಕ ಒಂದು ನಮ್ಗೆ ಅವಕಾಶ ಸಿಕ್ಕಿದೆ. ತುಂಬಾ ಖುಷಿ ಆಯ್ತು. ಅಂಬೇಡ್ಕರ್ ಅವರು ತುಂಬಾ ಸಾಧನೆ ಮಾಡಿದ್ದಾರೆ ಅಂತ ಇದರಿಂದ ತಿಳ್ಕೊಬಹುದು. ಆಮೇಲೆ ಅವರು ಯಾವ್ದ್ರಿಂದ ಅಂದ್ರೆ ಕಷ್ಟದಿಂದ ಬಂದಿದ್ದಾರೆ, ಅಂತವ್ರು ತುಂಬಾ ಸಾಧನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇದರಿಂದ ನಾವು ತಿಳ್ಕೊಬಹುದು ಅಂತ. ಚೆನ್ನಾಗಿದೆ, ಅಲ್ಲಿಂದ ಇವಾಗ ಚೆನ್ನಾಗಿದೆ, ಅಲ್ಲಿ ಅವಾಗ ಚೆನ್ನಾಗಿತ್ತು, ಇವಾಗ ಚೆನ್ನಾಗಿತ್ತು. ಅವ್ರದೆಲ್ಲ ತುಂಬಾ ಸಾಧನೆ ಮಾಡಿದ್ದಾರೆ. ಅವರು ನಮ್ಗೆ ಲೆಸನ್ ಎಲ್ಲ ಐತೆ. ಇವಾಗ ನೋಡಿದ್ರೆ ಜಾಸ್ತಿ ಖುಷಿ ಆಗ್ತದೆ. ಅವ್ರ ಸಾಧನೆಗಳು ತುಂಬಾ ಜಾಸ್ತಿನೇ ಇದೆ. ನಾವು ಪುಸ್ತಕದಲ್ಲಿ ಓದೋಕ್ಕಿಂತ ಇಲ್ಲಿ ಬಂದು ನಾವು ಅಲ್ಲಿ ಹೆಡ್ಲೈನ್ಸ್ ಅಲ್ಲಿ ಮಾತ್ರ ಕೊಟ್ಟಿರ್ತಾರೆ. ಇಲ್ಲಿ ಬಂದ್ರೆ ನಾವು ಫುಲ್ ಡೀಟೇಲ್ ಆಗಿ ಓದ್ಬೋದು. ಪ್ರತಿ ವರ್ಷ ಏನಾದ್ರೂ ಒಂದು ವಿಶೇಷ ಇರುತ್ತೆ. ಈ ಸಲ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವ್ರ ಬಗ್ಗೆ ಸವಿಸ್ತಾರವಾಗಿ ಅವರ ಒಂದು ಜೀವನ ಚರಿತ್ರೆಯನ್ನ ಇಲ್ಲಿ ಬಿಚ್ಚಿಟ್ಟಿದ್ದಾರೆ. ಅದನ್ನ ತಿಳ್ಕೊಂಡು ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಅಷ್ಟೊಂದು ವಿಚಾರಗಳು ಗೊತ್ತಿರ್ಲಿಲ್ಲ. ಅವ್ರ ತಂದೆ ತಾಯಿಗಳು ಅವರ ಸಂವಿಧಾನ ಶಿಲ್ಪಿ ಅನ್ನೋದು ಮಾತ್ರ ಗೊತ್ತಿತ್ತು.
ಅವರು ಎಲ್ಲ ಯಾವ ರೀತಿ ಅವರು ಬೆಳೆದು ಬಂದ್ರು, ಏನೇನು ಅವರು ಅಚೀವ್ ಮಾಡಿದ್ರು, ಅಡಾಪ್ಟ್ ಏನ್ ಮಾಡ್ಕೊಂಡ್ರು ಲೈಫಲ್ಲಿ, ನಮ್ಗೇನ್ ತಿಳಿಸಿದ್ದಾರೆ ಎಲ್ಲ ವಿಚಾರಗಳನ್ನ ತುಂಬಾ ಅದ್ಭುತವಾಗಿ ಇಲ್ಲಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಮಾಡಿರ್ತಕ್ಕಂಥ ಪ್ರತಿಯೊಂದು ಕಲಾವಿದರಿಗೂ ತುಂಬಾ ಒಂದು ಟ್ಯಾಲೆಂಟ್ ಇದೆ. ಅದು ನಮ್ಮ ಭಾರತದ ಹುಟ್ಟು ಗುಣ ಬಿಡಿ, ಆದ್ರೆ ಇಲ್ಲಿ ಇಷ್ಟು ಅದ್ಭುತವಾಗಿ ಮಾಡಿರೋದು ನಮ್ಗೆಲ್ಲ ತುಂಬಾ ಖುಷಿ ಕೊಡುವಂತ ಒಂದು ವಿಷಯ ಆಗಿದೆ. ಈ ಸಾರಿ ವಿಶೇಷ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಪ್ರತಿಮೆ ಇಟ್ಟು ಒಂಥರ ವಿಭಿನ್ನವಾಗಿ ಹೂದಲ್ಲಿ ಅಲಂಕರಿಸಿ ವೈಭವೀಕರಿಸಿದ್ದಾರೆ. ಅದೇ ವಿಶೇಷ. ನಿಜವಾಗ್ಲೂ ಈ ತರದ ಯೋಚನೆ ಯಾರು ಮಾಡಿದ್ರು, ಆದ್ರೂ ಇಂಥ ಒಂದು ಮಹಾನ್ ಭಾವಂದು ಪ್ರತಿಮೆ ಇಟ್ಟು ಈ ಒಂದು ಗ್ಲಾಸ್ ಹೌಸ್ ನ ವೈಭವೀಕರಿಸಿರೋದ್ ನೋಡಿದ್ರೆ ನಮಗಂತೂ ತುಂಬಾ ಸಂತೋಷ ಆಯ್ತು. ಪ್ರತಿ ವರ್ಷ ಬರ್ತಕ್ಕಂಥವ್ರು ನಾವು. ಈ ಸಾರಿ ಅಂತೂ ತುಂಬಾ ಗಮನ ಸೆಳೆಯುವಂತ ಒಂದು ದೃಶ್ಯನೇ ಅಂಬೇಡ್ಕರ್ ಅವ್ರದ್ದು ಪ್ರತಿಮೆಗಳಿಟ್ಟು ಅವ್ರ ದಂಪತಿಗಳನ್ನ ವೈಭವೀಕರಿಸಿರೋದಾಗ್ಲಿ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ನಿಜವಾಗ್ಲೂ ಭೂಮಿ ಇರೋವರೆಗೂ ಅಂಬೇಡ್ಕರ್ ಅವರು ಸಂವಿಧಾನ ಉಳಿಯೋಂಥದ್ದು. ಇಂಥದ್ದು ಹೆಚ್ಚೆಚ್ಚು ಮಾಡಬೇಕು. ಅಂಬೇಡ್ಕರ್ ಅವ್ರ ಬಗ್ಗೆ ಅಪಾರವಾದ ಗೌರವ. ಇಡೀ ದೇಶ ಮೆಚ್ಚ ಅಂತ ಕೆಲಸ ಮಾಡಿರ್ತಕ್ಕಂಥದ್ದು ನಮ್ಮ ಅಂಬೇಡ್ಕರ್ ಅವರು. ಅಂಥವ್ರ ಪ್ರತಿಮೆ ಇಟ್ಟು ಹೂವನ್ನ ಅಲಂಕರಿಸಿರ್ತಕ್ಕಂಥದ್ದೇ ನೋಡೋದಕ್ಕೆ ಕಣ್ತುಂಬಿಸ್ಕೊಳ್ಳೋ ಅಂತ ದೃಶ್ಯ, ಮನಮೋಹಕ ದೃಶ್ಯ. ದಯವಿಟ್ಟು ಎಲ್ಲ ಬಂದು ಇದನ್ನ ನೋಡಿ ನಿಮ್ಮ ಮಕ್ಕಳನ್ನ, ನಿಮ್ಮ ಕುಟುಂಬನೆಲ್ಲ ಕರೆತಂದು ಮತ್ತೆ ಶಾಲಾ ಮಕ್ಕಳು ಇದು ನೋಡೋ ಅಂಥದ್ದು. ಇಲ್ಲಿ ಫ್ಲವರ್ ಶೋ ಐತೆ ಅಂದ ಕೂಡಲೇ ನೋಡ್ಬೇಕಂತ ತಿಳ್ಕೊಂಡು 80 ರೂಪಾಯಿ ಖರ್ಚು ಮಾಡಿ ಒಳಗೆ ಶೋ ನೋಡಕ್ ಬಂದಿವು. ಆದ್ರೆ ನೋಡ್ತಕ್ಕದ್ದೈತ್ರಿ ಶೋ. ಫ್ಲವರ್ ಶೋ ಮಾತ್ರ ನೋಡ್ತಕ್ಕದ್ದೈತಿ. ಭಾಳ ಚಲೋ ಮಾಡ್ಯಾರ. ಎಲ್ಲ ತಕ್ಕದ್ರಿ ಸಂವಿಧಾನ ಇದ್ರ ಬಗ್ಗೆ ಅವ್ರ ತಂದೆ ತಾಯಿ ಮೂರ್ತಿ ಇದ್ ಮಾಡ್ಯಾರ. ಅಲ್ಲೆಲ್ಲ ನೋಡ್ಕೊಂತ ಬಂದಿವ್ರಿ ನಾವು. ಮತ್ತ ಇದ ಸಂವಿಧಾನದ ಇದ್ ಮಾಡಿದ್ದು ಅದು ಚಲೋ ಐತ್ರಿ, ಮಸ್ತ್ ಆಗೈತಿ. ಮುಂದೆ ಭಾರತ ನಕ್ಷತ್ರ ತೆಗೆದದ್ದು ಇದು ಚಂದ ಐತಿ, ಚಲೋ ಐತ್ರಿ ಎಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರ ಶೋಗೆ ಬಂದಿರೋದು ತುಂಬಾ ಖುಷಿ ಇದೆ. ತುಂಬಾ ವೆರೈಟೀಸ್ ಆಫ್ ಮಾಡೆಲ್ಸ್ ಮಾಡಿದ್ದಾರೆ. ತುಂಬಾ ವೆರೈಟಿ ಆಫ್ ಫ್ಲವರ್ಸ್ ಕೂಡ ನೋಡ್ಬೋದು. ತುಂಬಾ ಖುಷಿ ಇದೆ. ಬಂದು ಎಂಜಾಯ್ ಮಾಡ್ತಾ ಇದೀವಿ. ಫ್ಯಾಮಿಲಿ ಜೊತೆ ಬಂದಿದ್ದೀವಿ, ಸೊ ತುಂಬಾ ಎಂಜಾಯ್ ಮಾಡ್ತಾ ಇದೀವಿ. ಸಾಕಷ್ಟು ಜನ ಸ್ವಯಂ ಸೇವಕರು ಕೂಡ ಇದ್ದಾರೆ ಇಲ್ಲಿ. 200ಕ್ಕೂ ಹೆಚ್ಚು ಜನ ಸ್ವಯಂ ಸೇವಕರನ್ನ ಇಲ್ಲಿ ಆಯೋಜನೆಯನ್ನ ಮಾಡಿರುವಂತದ್ದು. ಹಾಗೇನೆ ನೋಡಿ ಇಲ್ಲಿ ಇವತ್ತು ಮೊದಲ ದಿನ ಆಗಿರೋದ್ರಿಂದಾಗಿ ಸುಮಾರು ಜನ ಬಂದಿದ್ದಾರೆ. ಬೆಂಗಳೂರಿನ ವಿವಿಧ ಭಾಗಗಳಿಂದ ಇಲ್ಲಿಗೆ ಜನ ಬಂದಿರುವಂತದ್ದು. ಇದು ಶ್ರೀ ರಾಮ್ಜಿ ಸಕ್ಬಾಲ್ ಮತ್ತು ಶ್ರೀಮತಿ ಭೀಮಾ ರಾಯ್ ಅವರು, ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ತಂದೆ ಮತ್ತು ತಾಯಿಯ ಪ್ರತಿಮೆಯನ್ನ ಇಟ್ಟಿರುವಂತದ್ದು. ಎಷ್ಟೊಂದು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ. ಯಾಕಂತ ಅಂದ್ರೆ ಇವೆಲ್ಲ ನಾವು ಪಠ್ಯ ಪುಸ್ತಕದಲ್ಲಿ ನೋಡಿರ್ತೀವಿ, ಕೇಳಿರ್ತೀವಿ. ಒಂದು ವರ್ಷ, ಕೆಲವೊಂದು ವರ್ಷಗಳ ಹಿಂದೆ ನೋಡಿರ್ತೀವಿ. ಸೊ ಎಜುಕೇಶನ್ ಎಲ್ಲ ಮಾಡುವಾಗ ನೋಡಿರ್ತೀವಿ. ಬಟ್ ಇಲ್ಲಿ ರಿಯಲ್ ಆಗಿ ಅವರ ಲೈಫ್ ಸ್ಟೋರಿ ಹೇಗಿತ್ತು ಅನ್ನುವಂಥದ್ದು ಕಂಪ್ಲೀಟ್ ಆಗಿ ನಮಗೆ ಗೊತ್ತಾಗುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಹೂವುಗಳು ಬಾಡಬಾರ್ದು ಅಂತಾನು ಕೂಡ ಸ್ಪ್ರೇ ಕೂಡ ಮೇಲ್ಗಡೆಯಿಂದ ಹಾಕಿದ್ದಾರೆ. ಸೊ ಸ್ಪ್ರೇ ಆಗ್ತಾ ಇದೆ. ಸೊ ಇಲ್ಲಿ ನೋಡಿ ಅವರ ಸಾಧನೆಯ ಹಾದಿ ಹೇಗಿತ್ತು ಎಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ತೆರೆದಿಟ್ಟಿದ್ದಾರೆ ಅನ್ನುವಂಥದ್ದು. ಹಾಗೆ ಹೂವುಗಳು, ವೆರೈಟಿ ಹೂವುಗಳು ಕೂಡ ಇರುವಂತದ್ದು ಅನ್ನುವಂಥದ್ದು. ಸೊ ಇದರಿಂದ ನಾವು ಮಾಹಿತಿಯನ್ನ ತಿಳ್ಕೊಬಹುದು. ಅಂದ್ರೆ ಸಾಕಷ್ಟು ಜನಗಳಿಗೆ ನಮಗೆ ಗೊತ್ತಿರಲ್ಲ ಏನೆಲ್ಲ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನಕ್ಕೋಸ್ಕರ ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದಾರೆ, ಅವರ ಸಾಧನೆ ಹೇಗಿತ್ತು. ಹಾಗೆ ಇಂತಹ ವಿಚಾರಗಳು ಸಾಕಷ್ಟು ಜನಗಳಿಗೆ ಗೊತ್ತಿಲ್ಲ. ಎಲ್ಲರೂ ಕೂಡ ಇಲ್ಲಿ ಬಂದು ಈ ಒಂದು ಫ್ಲವರ್ ಶೋ ನಲ್ಲಿ ಇಂತಹ ವಿಚಾರವನ್ನ ತಿಳ್ಕೋಬಹುದು ಅನ್ನುವಂಥದ್ದು ನಾವು ನೋಡ್ಬೋದು. ಇನ್ನು ನೋಡಿ, ದಾರದ ಕಲೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಮುಖ ಭಾವಚಿತ್ರವನ್ನ ಎಷ್ಟೊಂದು ಅದ್ಭುತವಾಗಿ ತೆರೆದಿಟ್ಟಿದ್ದಾರೆ ಅನ್ನುವಂಥದ್ದು. ಫುಲ್ ಈ ತರ ದಾರದಿಂದನೇ ಅವರ ಒಂದು ಫೋಟೋವನ್ನ ಮಾಡಿರುವಂತದ್ದು. ತುಂಬಾನೇ ಅದ್ಭುತವಾಗಿ ಕೈ ಚಳಕದಿಂದ ರೆಡಿ ಮಾಡಿದ್ದಾರೆ. ಸೊ ನೋಡೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಅಂತ ಅನ್ಸ್ಬಿಡುತ್ತೆ. ಅಂದ್ರೆ ಒಂಥರ ಫ್ರೆಶ್ ಫೀಲ್ ಆಗುತ್ತೆ ಇಲ್ಲಿ ಬಂದಾಗ. ಆ ತರಹ ಇಲ್ಲಿ ಡೆಕೋರೇಷನ್ ಎಲ್ಲ ಮಾಡಿರುವಂತದ್ದು ತುಂಬಾ ಚೆನ್ನಾಗಿದೆ. ಎಲ್ಲಾ ಫ್ಲವರ್ಸ್ ಚೆನ್ನಾಗಿ ತುಂಬಾ ಚೆನ್ನಾಗಿ ಬಂದಿದೆ. ನೋಡೋದೇ ಇಲ್ಲ, ಬನ್ನಿ ಎಲ್ಲರೂ ಬನ್ನಿ, ನೋಡಿ ಸಂತೋಷ ಪಡಿ. ಏನಿದೆ ಸಂವಿಧಾನ ಪಿತಾಮಹ ಅವ್ರು ಏನ್ ಹೇಳಿದ್ದಾರೆ, ಸಮಾನತೆ ಮತ್ತೆ ಅಸ್ಪೃಶ್ಯತೆ ಇದ್ರದ್ದು ಎಲ್ಲ ಏನ್ ಸಂದೇಶ ಕೊಟ್ಟಿದ್ದಾರೆ ಸಮಾಜಕ್ಕೆ, ಅದನ್ನ ಕಣ್ಣಾರ ನೋಡ್ಬೋದು ನೀವು. ಫ್ಲವರ್ ಶೋ ನಲ್ಲಿ ಅದನ್ನೆಲ್ಲ ಸಮಾನತೆಗಳನ್ನ ಎಲ್ಲಾನು ಗುರುತಿಸಿದ್ದಾರೆ. ಅದನ್ನೆಲ್ಲ ಟೀಮ್ನವರು ನೋಡಿ, ಜನಗಳೆಲ್ಲ ಬನ್ನಿ ನೋಡಿ ಖುಷಿ ಪಡಿ. ಸೊ ಇಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು, ಇದು ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಇಟ್ಟಿದ್ದಾರೆ. ಇಲ್ಲಿ ಕೂಡ ಇದು ಡಾಕ್ಟರ್ ಸವಿತಾ ಅಂಬೇಡ್ಕರ್ ಅವರೊಂದಿಗೆ ಪುಣೆ ಜಿಲ್ಲೆಯ
ದೇಹು ರಸ್ತೆಯ ಹೊಸ ಬುದ್ಧ ವಿಹಾರದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಗವಾನ್ ಬುದ್ಧನ ಪ್ರತಿಮೆಯನ್ನ ಸ್ಥಾಪಿಸ್ತಾ ಇರುವಂತಹ ಒಂದು ಪ್ರತಿಮೆ ಕೂಡ ಆಗಿರುವಂತದ್ದು. ಹಾಗೆ ಚಿತ್ರಗಳಲ್ಲಿ ಕೂಡ ಇಲ್ಲಿ ನೀವು ನೋಡಬಹುದು ಅನ್ನುವಂಥದ್ದು. ಸೊ ಹೀಗಾಗಿ ಇಂತಹ ವಿಚಾರಗಳು ಅಂದ್ರೆ ಕೆಲವೊಂದು ಸ್ಮಾರಕಗಳನ್ನ ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ ಆ ಟೈಮ್ನಲ್ಲಿ ಹೇಗಿತ್ತು, ಜೊತೆಗೆ ಸತ್ಯಾಗ್ರಹಗಳೆಲ್ಲ ಹೇಗಿದ್ವು ಅನ್ನುವಂಥದ್ದು. ಇದು ನೋಡಿ, ಕಾಲಾರಾಮ್ ದೇವಾಲಯ ಪ್ರವೇಶ ಸತ್ಯಾಗ್ರಹ ನಡೀತಾ ಇತ್ತು ಆ ಟೈಮಲ್ಲಿ, ಅದ್ರ ಹೀಗಿತ್ತು ಅನ್ನುವಂಥದ್ದು. ಸೊ ಯಾವ ರೀತಿ ದೇವಾಲಯ ಇತ್ತು ಅನ್ನುವಂಥದ್ದು ಈ ಒಂದು ಪ್ರತಿಮೆಯನ್ನ ಇದನ್ನ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಅನ್ನುವಂಥದ್ದು. ಸೊ ಅಲ್ಲಿ ನೀವು ನೋಡ್ತಾ ಇದ್ದೀರಾ, ಅದು ಕೋರೆಗಾಂವ್ ಜಯ ಸ್ತಂಭ ಆಗಿರುವಂಥದ್ದು. ಇದು ನಾವು ಪುಸ್ತಕದಲ್ಲೆಲ್ಲ ಇದನ್ನ ಕೇಳಿರ್ತೀವಿ, ಓದಿರ್ತೀವಿ. ಸೊ ಇಲ್ಲಿ ರಿಯಲ್ ಆಗಿ ನಾವು ನೋಡುವಾಗ ಒಂದು ಅನುಭವಕ್ಕೆ ಬರುತ್ತೆ. ಅಂಡ್ ಅದರ ಬಗ್ಗೆ ಮಾಹಿತಿ ಕೂಡ ಇದೆ. ಕೋರೆಗಾಂವ್ ಯುದ್ಧ ಮತ್ತು ಜಯಸ್ತಂಭದ ಬಗ್ಗೆ ಮಾಹಿತಿಯನ್ನ ಕೂಡ ಇಲ್ಲಿ ಇಟ್ಟಿದ್ದಾರೆ. ಜೊತೆಗೆ ಇದು ಹಿರಾಕುಡ್ ಅಣೆಕಟ್ಟು ಕೇಳಿರ್ತೀರಾ ನೀವು. ಸೊ ಅದನ್ನ ಕೂಡ ಇಲ್ಲಿ ಇಟ್ಟಿದ್ದಾರೆ. ಸೊ ನೀರಾವರಿ ಯೋಜನೆಗಳು, ಅದ್ರ ಬಗ್ಗೆ ಡಾಕ್ಟರ್ BR ಅಂಬೇಡ್ಕರ್ಗೆ ಎಷ್ಟು ಒಲವಿತ್ತು ಅವೆಲ್ಲವುಗಳನ್ನ ಕೂಡ ಇಲ್ಲಿ ಮಾಹಿತಿಯನ್ನು ಕೂಡ ಇಲ್ಲಿ ಬರೆದಿದ್ದಾರೆ ಅನ್ನುವಂಥದ್ದು ಇಲ್ಲಿ ನೀವು ನೋಡಬಹುದು. ಹಾಗೆ ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು ಸಿಂಬಲ್. ಹಾಗೆ ಇಲ್ಲಿ ಕೂಡ ನೀವು ನೋಡಬಹುದು ಡಾಕ್ಟರ್ BR ಅಂಬೇಡ್ಕರ್ ಜ್ಞಾನ ವೃಕ್ಷವನ್ನ ಮಾಡಿದ್ದಾರೆ. ಅದು ಕೂಡ ತುಂಬಾನೇ ಅದ್ಭುತವಾಗಿದೆ. ಅಂದ್ರೆ ಪರಿಸರವಾದಿ ಅದರಲ್ಲೆಲ್ಲ ಬರೆದಿದ್ದಾರೆ, ಅರ್ಥಶಾಸ್ತ್ರಜ್ಞ, ಸಮಾಜ ಸುಧಾರಕ, ಹೀಗೆ ಸಾಕಷ್ಟು ವಿಚಾರಗಳು ಈ ಒಂದು ಮರದ ನೀವು ಗಮನಿಸಬಹುದು. ಸಾಕಷ್ಟು ವಿಚಾರಗಳನ್ನು ಇಲ್ಲಿ ಬರೆದಿದ್ದಾರೆ ಅನ್ನುವಂಥದ್ದು. ಜ್ಞಾನ ವೃಕ್ಷ, ಎಕನಾಮಿಕ್ ಇರ್ಬೋದು, ವಯಲಿನ್ ವಾದಕ ಆಗಿ, ಹಾಗೆ ಅರ್ಥಶಾಸ್ತ್ರಜ್ಞ ಆಗಿ, ಹಾಗೆ ಮಹಿಳಾ ಹಕ್ಕುಗಳ ಪ್ರತಿಪಾದಕರಾಗಿ, ಶಿಕ್ಷಣ ತಜ್ಞರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಎಷ್ಟೆಲ್ಲ ಹೋರಾಡಿದ್ರು ಎಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ನೀವು ಈ ಒಂದು ಜ್ಞಾನ ವೃಕ್ಷದಲ್ಲಿ ನೋಡ್ಬೋದು. ಹಾಗೆ ಇದರ ಒಳಗಡೆ ಈ ಒಂದು ಏನು ಫ್ಲವರ್ ಶೋ ಆಗ್ತಿದೆಯಲ್ಲ, ಇದರ ಒಳಗಡೆ ನೀವು ಬಂದಾಗ ನಿಮಗೆ ಸಾಕಷ್ಟು ಮಾಹಿತಿಗಳನ್ನ ನೀವು ನೋಡ್ಬೋದು. ಅಲ್ಲಲ್ಲಿ ಸಾಕಷ್ಟು ಮಾಹಿತಿಗಳನ್ನ ತಿಳ್ಕೊಬಹುದು. ಕೆಲವೊಂದು ಗೊತ್ತೇ ಇರದ ವಿಚಾರಗಳನ್ನ ಇಲ್ಲಿ ಬಂದು ತಿಳ್ಕೊಬಹುದು. ಎಲ್ಲವೂ ಕೂಡ ಹೂವಿನಿಂದ ಡೆಕೋರೇಟ್ ಮಾಡಿದ್ದಾರೆ. ಅವರ ಪ್ರತಿಮೆ ಇರ್ಬೋದು, ಅವರ ಶಿಕ್ಷಣ, ಅವರ ವಿವಾಹ ಹೇಗಾಯಿತು, ಹಾಗೆ ಅವರು ಈ ಸಂವಿಧಾನಕ್ಕೋಸ್ಕರ ಎಷ್ಟೆಲ್ಲ ಹೋರಾಡಿದ್ರು ಎಲ್ಲವನ್ನ ಕೂಡ ನೀವು ಕೂಡ ತಪ್ಪದೇ ಬೆಂಗಳೂರಿಗರಾಗಿದ್ರೆ ಖಂಡಿತ ಬಂದು ಇಲ್ಲಿ ನೀವು ನೋಡಿ ವಿಚಾರಗಳನ್ನ ಕೂಡ ತಿಳ್ಕೋಬಹುದು. ಹಾಗೆಯೇ ನಮ್ಮ ಮುಂದಿನ ಪೀಳಿಗೆಗೆ ಸ್ಪೆಷಲ್ ಆಗಿ ಯುವತಿಯರು ಇಲ್ಲಿ ಬಂದು ನೋಡುವಂತಹ ತಿಳ್ಕೋಬೇಕಾದಂತಹ ಅಗತ್ಯ ತುಂಬಾನೇ ಇದೆ ಅನ್ನುವಂಥದ್ದು. ಸೊ ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವತ್ತೂ ಕೂಡ ಸಂವಿಧಾನ ಶಿಲ್ಪಿ. ಹಾಗೆ ಅವರು ಮಾಡಿರುವಂತಹ ಸಾಧನೆಯನ್ನ ಮೆಲುಕು ಹಾಕುವಂತಹ ಈ ಒಂದು ಫ್ಲವರ್ ಶೋ ಇನ್ನೂ ಕೂಡ ಸಾಕಷ್ಟು ದಿನ ನಡೆಯುತ್ತೆ. ಸೊ ಒಳ್ಳೇದಾಗ್ಲಿ. ಹಾಗೆ ನೀವು ಕೂಡ ಬಂದು ಇಲ್ಲಿ ಫ್ಲವರ್ ಶೋ ಅನ್ನ ವೀಕ್ಷಿಸಿ ಅನ್ನುವಂಥದ್ದು ನಮ್ಮ ಸಂಜೆವಾಣಿಯ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಂಜೆವಾಣಿ.